ನನಗೆ ಒಂದು ಆಸೆ ಇತ್ತು ಕೃಷಿ ಮಾಡಬೇಕಂತ. ಮಣ್ಣಿನ ಫಲವತ್ತತೆ ಇರಲಿಲ್ಲ ಈ ಜಾಗದಲ್ಲಿ. ನಿಜವಾಗ್ಲೂ ನಾನು ನಂಬಲಿಲ್ಲ. ಒಂದು ಸ್ಟೆಪ್ಪು ಹಾಕಿದೆ ಫಸ್ಟಿಗೆ. 2 ಸ್ಟೆಪ್ ಹಾಕುವಾಗ ಕಂಪ್ಲೀಟ್ ನಾನು ಚೇಂಜ್ ಆಯಿತು. ಈ ನಂದು ತೋಟಕ್ಕೆ ಬರುವಾಗ ನನಗೆ ತುಂಬ ಖುಷಿ. ತೋಟಕ್ಕೆ ಬರುವಾಗ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ. ಹಾಗೆ ಆಗಬೇಕಾದ್ರೆ ನಾವು ಬಳಸುವುದನ್ನೇ ಬಳಸಬೇಕು. ಡಾಕ್ಟರ್ ಸಾಯಿಲ್ನಂತಹ ಒಂದು ಮದ್ದು ಅಡಿಕೆ ಗಿಡಕ್ಕೆ ತುಂಬ ಒಳ್ಳೆಯದು. ನಮಸ್ಕಾರ, ನಾನು ಉಮೇಶ್ ಅಂತ, ಬೆಳ್ತಂಗಡಿ ತಾಲೂಕು ಗರಡಾಡಿ ಗ್ರಾಮದ ಕುಂಬ್ರಾಡಿ ಅಂತ. ನನಗೆ ಒಂದು ಆಸೆ ಇತ್ತು, ಚಿಕ್ಕದಿಂದಲೇ ಬರುವಾಗ ಒಂದು ಜಾಗ ತಗೊಳ್ಬೇಕು, ಕೃಷಿ ಮಾಡಬೇಕಂತ. ಅದಕ್ಕೆ ನಾನು ಒಂದು ಜಾಗವನ್ನು ಪರ್ಚೇಸ್ ಮಾಡಿದ್ದೇನೆ. ಕಂಪ್ಲೀಟ್ಲಾಗಿ ಈ ಜಾಗದಲ್ಲಿ ನೀರು ತುಂಬುವಂಥ ಸ್ಥಿತಿ ಇತ್ತು. ಮಣ್ಣಿನ ಫಲವತ್ತತೆ ಇರಲಿಲ್ಲ ಈ ಜಾಗದಲ್ಲಿ. ಅದಕ್ಕೆ ನಾನು ಏನು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ಕೃಷಿಯಲ್ಲಿ ತುಂಬ ನಾನು ಅನುಭವ ಇರಲಿಲ್ಲ ನನಗೆ. ಈ ಡಾಕ್ಟರ್ ಸಾಯಿಲ್ ಅಂತ ಪರಿಚಯ ಮಾಡಿಕೊಟ್ಟವರೇ ಸತೀಶಣ್ಣ. ಅದಕ್ಕೆ ಅವರನ್ನು ನಾನು ಒಂದು ದಿನ ಇಲ್ಲಿಗೆ ಪರಿಚಯ ಮಾಡಿದ್ದೆ. ಇಲ್ಲಿಗೆ ಕರೆಸಿದ್ದೆ ಅವರನ್ನು. ಅವರು ಬಂದರು, ಇಲ್ಲಿಗೆ ಬಂದು ನೋಡಿದರು. ಇಲ್ಲೇ ಈ ಗಿಡದಲ್ಲಿ ಒಂದು ಬುಡದಲ್ಲಿ ನೋಡಿದರು. ಎಂಥ ಉಮೇಶಣ್ಣ, ಇದರಲ್ಲಿ ಏನು ಫಲವತ್ತತೆ ಇಲ್ಲ, ಮಣ್ಣಿನಲ್ಲಿ ಒಂದು ಸ್ವಲ್ಪ ಸಹ ಫಲವತ್ತಿಲ್ಲ, ಏನು ಮಾಡ್ತೀರಿ ನೀವು? ಅದಕ್ಕೆ ನಾನು ನಂಬಲಿಲ್ಲ. ಇಲ್ಲೆಲ್ಲ ಇರುವವರು ಸ್ವಲ್ಪ ನನಗೆ ಎದುರಿಸಿದರು ಫಸ್ಟಿಗೆ. ಅದು ಹಾಕಿ ಇದು ಹಾಕಿ ನಾನು ಯಾವುದೂ ಕೇಳಲಿಲ್ಲ. ಸತೀಶಣ್ಣ ನೀವು ಹೇಗೆ ಹೇಳ್ತೀರಾ ಕೇಳ್ತೇನೆ ನಾನು ಅಂತ ಹೇಳಿದೆ. ಹಾಗೆ ಸತೀಶಣ್ಣ ಮತ್ತು ಮಣ್ಣಿಗೆ ಫಲವತ್ತು ತುಂಬುವಂಥ ಒಂದು ಮದ್ದನ್ನು ಕೊಡ್ತೇನೆ ಹೇಳಿದರು. ಆಯಿತು, ನೀವು ಹೇಗೆ ಹೇಳ್ತೀರಾ ಹಾಗೆ ನಾನು ಮಾಡ್ತೇನೆ ಅಂತ. ನಿಜವಾಗ್ಲೂ ನಾನು ನಂಬಲಿಲ್ಲ. ಒಂದು ಸ್ಟೆಪ್ಪು ಹಾಕಿದೆ ಫಸ್ಟಿಗೆ. 2 ಸ್ಟೆಪ್ ಹಾಕುವಾಗ ಕಂಪ್ಲೀಟ್ ನಾನು ಚೇಂಜ್ ಆಯಿತು. ಮಣ್ಣಿನ ಫಲವತ್ತು ಚೇಂಜ್ ಆಯಿತು. ಮಾರ್ಚ್ ಲಾಸ್ಟಿಗೆ ಹಾಕಿದೆ. ಈ ಹಟ್ಟಿ ಗೊಬ್ಬರವನ್ನು 3ನೇ ಸಲ ಹಾಕುವಾಗ, 1 ತಿಂಗಳು ಬಿಟ್ಟು ಹಾಕುವಾಗ ನೋಡುವಾಗ, ನಾನು ಬುಡದಲ್ಲಿ ನೋಡುವಾಗ ಈ ಹಟ್ಟಿ ಗೊಬ್ಬರವನ್ನು ಎಲ್ಲ ಪುಡಿ ಮಾಡಿ ಎರೆಹುಲ್ಲುಗಳು ತುಂಬ ಚೆನ್ನಾಗಿ ಈ ಗಿಡದ ಬೇರುಗಳನ್ನು ತುಂಬ ಚೆನ್ನಾಗಿ ಇದು ಮಾಡಿದೆ. ಮಣ್ಣುಗಳನ್ನೆಲ್ಲ ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಮದ್ದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಪಯೋಗಿಸಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಮತ್ತೇನೆಂದರೆ ಈ ಡಾಕ್ಟರ್ ಸಾಯಿಲ್ ನಂತರ ಒಂದು ಮದ್ದು ಉಂಟಲ್ಲ, ಈ ಇದಕ್ಕೆ ಅಡಿಕೆ ಗಿಡಕ್ಕೆ ತುಂಬ ಒಳ್ಳೆಯದು. ಬೇರೆಯವರು ಏನು ಹೇಳಿದರು, ನೆರೆಹೊರೆಯವರು ಏನೇ ಹೇಳಿದರು ನಂಬಬಾರ್ದು. ನಾವು ಯಾವುದು ಒಂದು ಹಂತಕ್ಕೆ ಇಳಿತೇವೋ ಅದನ್ನೇ ನಾವು ಮಾಡಬೇಕು. ಆದರೆ ಸಹ ಈಗ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಬಂದಿದೆ. ಇದು ಮಣ್ಣಿನ ಬಗ್ಗೆ ಹೇಳುವುದಾದರೆ, ನಾನು ತೆಗೊಳ್ಳುವಾಗ ಈ ಮಣ್ಣು ಗಟ್ಟಿತ್ತು. ಈ ಪುಂಡಿಯಲ್ಲಿ ಇಡುವಾಗ ಹೀಗೆ ಇತ್ತು, ಪುಂಡಿ ಬಿಡ್ತಿರಲಿಲ್ಲ. ಮಣ್ಣಿನ ಬಗ್ಗೆ ಹೇಳೋದು. ಈಗ ನೋಡುವಾಗ ಅವರು ಹೇಳಿದಾಗೆ ನೋಡುವಾಗ ಈ ಮಣ್ಣು ಉಂಟಲ್ಲ, ನಾವು ಸ್ವಲ್ಪ ನೋಡಿದರೆ ಸಾಕು ತುಂಬ ಚೆನ್ನಾಗಿದೆ. ಮಣ್ಣು ಅಂದರೆ ಹುಡಿ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಮಣ್ಣು ಹುಡಿ ಆದರೆ ಮಾತ್ರ ನಮ್ಮದು ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ, ಮತ್ತು ಬೇರು ಸಹ ಚೆನ್ನಾಗಿ ಹೋಗುತ್ತೆ. ಮತ್ತು ಏನಂದರೆ ಇದರದ್ದು ನೋಡಿ, ಈ ಗಿಡದ್ದು ತುಂಬ ಒಂದು 2.5 ಫೀಟ್ ಸುತ್ತಾಗಲ ತುಂಬ ಚೆನ್ನಾಗಿ ಮೆದು ಉಂಟು. ಮೆದು ಅಂದರೆ ಮೆದು. ಮತ್ತು ಈ ಬುಡ ಉಂಟಲ್ಲ, ಇದು ತುಂಬ ನಡೆಯುವಾಗ, ಇದು ಡಾಕ್ಟರ್ ಸಾಯಿಲ್ ಹಾಕಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಬೇರೆಯವರ ತೋಟ ಹೋಗಿ ನೋಡಿದಾಗ ಅಲ್ಲಿ ನಡೆಯುವಾಗ ಮತ್ತು ಇಲ್ಲಿ ನಡೆಯುವಾಗ ತುಂಬ ಬದಲಾವಣೆ ಆಗುತ್ತೆ. ಇಲ್ಲಿ ನಡೆಯುವಾಗ ಹಾಸಿಗೆಯಲ್ಲಿ ನಡೆದು ಹೋಗುವುದಂಗೆ ಆಗುತ್ತೆ. ಮತ್ತೊಂದು ತೋಟಕ್ಕೆ ಹೋಗಿ ನೀವು ರಾಸಾಯನಿಕ ಹಾಕುವುದರ ತೋಟಕ್ಕೆ ಹೋಗುವಾಗ ನಮಗೆ ಗಟ್ಟಿ ಆಗುತ್ತೆ. ಈ ಜಾಗದಲ್ಲಿ ನಂದು ಮೊದಲು ಈ ಬೇರು ಏನು ಇರಲಿಲ್ಲ. ಕೆಂಪಾಗಿ ಈ ಅಡಿಕೆ ಗಿಡದ್ದು ಬೇರು ಕೆಂಪು ಮತ್ತು ಬ್ಲ್ಯಾಕ್ ಕಲರ್ ಇತ್ತು ಈ ಅಡಿಕೆ ಗಿಡದ್ದು. ಇವಾಗ ಈ ಗಿಡದ್ದು ನಾನು ಸ್ವಲ್ಪ ಮಣ್ಣು ತೆಗೆಯುವಾಗ ಬಿಳಿ ಬೇರು ಮತ್ತು ತುಂಬ ಬೇರುಂಟು ಇದರಲ್ಲಿ.
ಈ ಗಿಡದಲ್ಲಿ ನೋಡುವಾಗ ಈಗ ಆಗಿದ್ದರೂ ಸಹ ತುಂಬ ಬೇರು ಬಂದಿದೆ. ಮತ್ತು ಬೆಳವಣಿಗೆ ನೋಡುವಾಗ ನನಗೆ ಇದು ಈ ಗಂಟು ಎಲ್ಲ ಹತ್ತಿರ ಬಂದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಗರಿಯೆಲ್ಲ ತುಂಬ ಚೆನ್ನಾಗಿ ಬಂದು ನೋಡುವಾಗಲೇ ಗೊತ್ತಾಗುತ್ತೆ ಆರೋಗ್ಯವಂತ ಗಿಡಗಳು ಹೇಗೆ ಇದ್ದೇವೆ ಅಂತ ಗೊತ್ತಾಗುತ್ತೆ. ಮತ್ತು ನಮ್ಮದು ಈ ಡಾಕ್ಟರ್ ಸಾಯಿಲ್ ಅಂತ ಇದರಲ್ಲಿ ನಮಗೆ ಈ ಕೆಲಸ ಮಾಡುವಾಗ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ನಮ್ಮದು ಸಹ ಆರೋಗ್ಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲಸ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ನಾನು ಒಂದು ಎಲ್ಲ ರೈತ ಬಾಂಧವರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ. ಈ ಡಾಕ್ಟರ್ ಸಾಯಿಲ್ ಅಂತ ಒಂದು ಮಣ್ಣಿಗೆ ಹಾಕುವುದರಿಂದ ತುಂಬ ಒಳ್ಳೆಯದಂತ ನಾನು ಬಯಸಿದ್ದೇನೆ. ಈ ಡಾಕ್ಟರ್ ಸಾಯಿಲ್ನಂಥ ಒಂದು ಮದ್ದನ್ನು ನಾವು ಇದಕ್ಕೆ ಮಣ್ಣಿನ ಒಂದು ಫಲವತ್ತತೆಗೆ ನಾವು ಹಾಕುವುದರಿಂದ ತುಂಬ ಚೆನ್ನಾಗಿ ಬರ್ತದೆ. ಯಾವುದೇ ಕೃಷಿ ಆಗಲಿ, ಯುವಕರಿಗೆ ಸಹ ನಾನು ಹೇಳೋದು, ಕಳೆದ ವರ್ಷ ಸಹ ಈ ವರ್ಷ ಸಹ ತುಂಬ ಹವಾಮಾನಕ್ಕೆ ಡಿಫರೆನ್ಸ್ ಉಂಟು. ಬಿಸಿಲು ಜಾಸ್ತಿ ಇದ್ದರೂ ಸಹ, ಮಳೆ ಜಾಸ್ತಿ ಇದ್ದರೂ ಸಹ ಒಂದೇ ಒಂದು ಈ ಗಿಡಕ್ಕೆ ರೋಗ ನಂದು ತೋಟದಲ್ಲಿ ಬರಲಿಲ್ಲ. ಚುಕ್ಕಿ ರೋಗ ಆಗಲಿ, ಮುಂಡು ಸಿರಿ ಆಗಲಿ. ನೋಡಿ, ಕೆಲವು ಗಿಡಗಳಿಗೆ ತುಂಬ 24 ಗಂಟೆಯಲ್ಲಿ 1 ಗಂಟೆ 2 ಗಂಟೆ ಹೀಗೆ ನೀರು ಕೊಡ್ತಾ ಇದ್ದಾರೆ. ಏನಂದರೆ ಈ ಡಾಕ್ಟರ್ ಸಾಯಿಲ್ ಅಂತ ಮದ್ದು ತುಂಬ ಈ ಅಡಿಕೆಗಾಗಲಿ, ಇನ್ನಿತರ ಯಾವುದೇ ಗಿಡಕ್ಕೆ ಆಗಲಿ ಡಾಕ್ಟರ್ ಸಾಯಿಲ್ ಅಂತಹ ಒಂದು ಮದ್ದು ತುಂಬ. ನಾವು ಇದರಲ್ಲಿ ಲಾಭ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ, ಆದರೂ ಸಹ ಈ ನಂದು ತೋಟಕ್ಕೆ ಬರುವಾಗ ನನಗೆ ತುಂಬ ಖುಷಿ. ಯಾವುದೋ ನನ್ನೊಂದು ತೋಟಕ್ಕೆ ಬರುವಾಗ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ. ಹಾಗೆ ಆಗಬೇಕಾದ್ರೆ ನಾವು ಬಳಸುವುದನ್ನೇ ಬಳಸಬೇಕು. ಡಾಕ್ಟರ್ ಸಾಯಿಲ್ನಂತಹ ಒಂದು ಮದ್ದು ಅಡಿಕೆ ಗಿಡಕ್ಕೆ ತುಂಬ ಒಳ್ಳೆಯದು.